ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ. ತುಂಬ ನಮ್ಮ ಆನೇಕಲ್ಲಲ್ಲಿ ಎರಡು ಪ್ರತಿಭೆ, ಒಂದು ರಾಹುಲ್ ಡಿಟ್ಟೋ, ಅದಾದಮೇಲೆ ನಮ್ಮ ಅಂಕಿತ್ ಭಾವ ಎರಡನೇ ಪ್ರತಿಭೆ ಇವತ್ತು ಹೊಸದಾಗಿ ಹೊರಗಡೆ ಬರ್ತಾಯಿದೆ. ಸೊ ಹಂಗಾಗಿ ನಾನು ಕೇಳಿಕೊಳ್ಳೋದು ಒಂದೇ, ನಾನು ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾಲಿ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸಿದ್ರೆ, ಅಂದರೆ ಇಲ್ಲಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲಾದರೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೋ ನಮ್ಮನ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮಗಿದೆ, ನಮ್ಮ ತಂಡಕ್ಕಿದೆ, ಅಥವಾ ಯಾರೋ ತಿಳಿಸ್ತಾರೆ ಕೂಡ ನಮಗೆ. ಅದನ್ನು ನಾವು ವಾಡಿಕೆ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿರೋರ್ಗೆ ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರು ಕೊಡಲ್ವ ಅನ್ನೋ ಮಾತು ಕೂಡ ಯಾರು ಆಡ್ಕೊಳ್ಳೋದು ಬೇಡ. ಯಾರೇ ಇರಲಿ ಬರ್ಬೋದು ಟ್ಯಾಲೆಂಟೆಡ್ಸ್ ಇಲ್ಲಿ. ನನಗೆ ಅಂಕಿತ್ತು ಹೊಸದೊಂದು ಚಾಲೆಂಜ್ ಅನಿಸಿದ್ದು, ಸೌಂಡು ಮತ್ತು ನಾನು ಚರಣ್ ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿನಗೆ ಈ ಸಿನಿಮಾ ಬಗ್ಗೆ ಏನನ್ನಿಸ್ತು, ಈ ಸೌಂಡ್ ಬಗ್ಗೆ ಏನನ್ನಿಸ್ತು, ನೀನು ಮಾತಾಡೀಗ. ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಬರ್ತಿದ್ದೆ. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ವಿಜಯಣ್ಣನೇ. ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವುದಂದರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದರೊಂದು ಪಾರ್ಟ್ ಇದೆ, ನಂಗ್ಲು ತಿಂಡ್ರದ್ದು ಶೀಶ್ ಕಳಿ ಬಳಕ್ ಮಾವು ಎಂಗೇರಿಯಾ ಅರ್ಕೆರೆ ಅಪ್ಡೇನೆ ಉಳಿಮ್ ಅಂತ ಒಂದು ಸಾಂಗ್, ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ ಮೇಲೆ ಬನ್ನಿ, ಮಾತಾಡಪ್ಪ, ನೀನು ಮಾತಾಡ್ತಾರೆ, ನೀನು ಬಾಮ, ಟೀಮ್ ಫುಲ್ ಬನ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರಲಿಲ್ಲ. ನಾನು ನಮಗೆಲ್ಲ ಎಲ್ಲಿ ಕೊಡ್ತಾರೆ, ನಮಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಯಾವುದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾವು ಸುಮ್ಮನೆ ಅದಾದ್ಮೇಲೆ ನಂತರ ಇನ್ನೊಂದು ದಿನ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚ್ಚಿ ಇದಿಲ್ಲ ನಿಜ, ಇದು ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟ್ ಒಂದಿನ ಹೋಗಿದ್ರು ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ದೇವರೇ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟು ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡು ವಿಜಯಣ್ಣ ಕೇಳಿದೆ, ಅಣ್ಣ ಏನಣ್ಣ ಅಂತಂದು. ಫಸ್ಟು ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು ಯೂಟ್ಯೂಬಲ್ಲಿ. ಸಾಂಗ್ ಪ್ಲೇ ಮಾಡಿ ನನಗಿದು ಇಷ್ಟ ಆಯ್ತು ಲೈನು, ಒಂದು ಮಾಡಬೇಕಲ್ಲ ಅಂದ್ರೆ ನಾನು ಸುಮ್ಮನೆ ಕರೆದು ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರಣ್ಣ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಣ್ಣ ನಮ್ಮ ಟೀಮ್ ಮುಖಾಂತರ ಎಲ್ರಿಗೂ ಅಣ್ಣ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಳಕು ಏರಿಯಾ ಅರ್ಕೆರೆ ಅಪ್ಪಡೇನೆ ಉಳಿ. ಮತ್ತು ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ ಒಂದು 2-3 ದಿವಸದಲ್ಲಿ. ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ, ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಫೇವ್ರೇಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನೆನೆಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ರಿಗೂ. ಆ್ಯಂಡ್ ಮತ್ತು ಇನ್ನೊಂದು, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಮಾತು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರು ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದ್ದೆ ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳ್ತಾ, ಅಣ್ಣ ತುಂಬ ಧನ್ಯವಾದ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ತಾಯಿನ ಕರಿ, ಅಮ್ಮನ ಕರಿ. ಅಮ್ಮ ಬನ್ನಿ. ಯಾವಾಗಲೂ ಹೊಸ ಪ್ರತಿಭೆ ಮೇಲೆ ಬರುತ್ತೆ ಅಂದಾಗ ಅವ್ರ ತಾಯಿಗೆ ತುಂಬ ಖುಷಿ ಇರುತ್ತೆ. ನಮಗೆ ಅವ್ರ ತಾಯಿ ಅದಕ್ಕೋಸ್ಕರ ಬಂದಿದ್ದಾರೆ. ಮೋನಿಶಾ ಬಾಮ್ಮ ಇಲ್ಲಿ ಹಾರ ತಗೊಂಬ.
ಅವ್ರ ತಾಯಿಗೆ ಒಂದು ಹಾರ ಹಾಕು, ಅವ್ರ ಮಗನಿಗೆ ಒಳ್ಳೇದಾಗಲಿ ಅಂತ ಅರಸು. ಯಾಕಂದರೆ ಆ ತಾಯಿ ಬೇರೆ ನಾವು ಕಟ್ಟೋಕ್ಕಾಗಲ್ಲ, ಆ ತಾಯಿಗೆ ಮಾತ್ರ ಗೊತ್ತು ಅದೆಷ್ಟು ಅಂತ. ತುಂಬ ಆಸೆಯಿಂದ ಬಂದಿದ್ದಾರೆ. ವಾ ಅನಾಥ ರಕ್ಷಕ, ಸದಾ ನಮ್ಮನ್ನು ಕಾಯುವ ತಂದೆ. ನಮಗೆ ನಿಜವಾಗ್ಲೂ ಲಾಸ್ಟಲ್ಲಿ ಅದು ಯಾವಾಗಲೂ ಹೇಳ್ತೀವಿ ಅಂದರೆ, ಯಾರೋ ಒಬ್ಬರು ಕಾಪಾಡ್ತಾರೆ ಅನ್ನೋಕ್ಕೆ ಚರಣ್ಯ ಯಾವಾಗಲೂ ನಮ್ಮನ್ನು ಎಂಡಲ್ಲಿ ಮುಂದೆ ನಿಂತು ಕಾಪಾಡೋದು. ಸೊ ಹಾಗಾಗಿ ನಾನು ಓಪನ್ ಸ್ಟೇಜಲ್ಲಿ ಹೇಳ್ತೀನಿ. ಸೊ ಅದನ್ನೇ ದಯವಿಟ್ಟು ಅಡ್ವಾಂಟೇಜ್ ತೊಗೊಂಡು ಈ ಸಾಂಗ್ಸ್ ಎಲ್ಲ ಲೇಟಾಗಿ ಕೊಡಬೇಡ ಚರಣ್ ಪ್ಲೀಸ್. ಅವ್ರ ತಾಯಿಗೆ ನಿಮ್ಮ ಮಗ ಇಂಡಸ್ಟ್ರಿಗೆ ಬಂದು ಆಡಿರೋದಕ್ಕೆ ನಿಮ್ಗೊಂದು ಧನ್ಯವಾದಗಳು ಆಯ್ತಮ್ಮ. ಆಯ್ತು ಕೊಡು, ಇನ್ನೊಂದು ಹಾಡ ಕೊಡು, ನಾನು ಹಾಕ್ಬಿಡ್ತೀನಿ. ವೆಲ್ಕಮ್ ಟು ಇದು ವಿಜಯ್ ಸರ್ ಒಟ್ಟಿಗೆ 3ನೇ ಮೂವಿ ನಂದು. ಏನು ಹೇಳಿ, ಲೈಕ್ ಎಂಜಾಯ್ ಮಾಡ್ತಿದ್ದೀನಿ ಪ್ರೋಸೆಸ್ ಸರ್ ಒಟ್ಟಿಗೆ. ಆ್ಯಕ್ಚುಲಿ ಈ ಸಾಂಗ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಸಾಂಗ್ ಮೇಜರ್ ಇದರದ್ದು ಕ್ರಿಯೇಟಿವ್ ಕ್ರೆಡಿಟ್ಸ್ ಹೋಗಬೇಕಾಗಿರೋದು ವಿಜಯ್ ಸರ್ಗೇನೆ. ಯಾಕಂದರೆ ವಿಜಯ್ ಸರ್ ಮತ್ತು ಅಂಕಿತ್ ಬಾವ ಇಬ್ಬರು ಈ ಸಾಂಗ್ನ ಆಲ್ಮೋಸ್ಟ್ ಫುಲ್ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತಗೊಂಬಂದಿದ್ರು ಸಾಂಗ್ನ. ನಾನು ಆ್ಯಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು. ಬಟ್ ಅದೇ ದೆನ್ ಪುನಃ ವಿ ಕೊಲಾಬ್ರೇಟೆಡ್ ಅ ಲಾಟ್ ಈ ಸಾಂಗ್ ಮೇಲೆ, ತುಂಬ ವರ್ಕ್ ಮಾಡಿದ್ವಿ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರಾ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾವ ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬ ಖುಷಿ ಆಗೋದು ಏನಂತೆ, ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕ್ ಹಾಕಿದ್ದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಚರಣ್, ಆ್ಯಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರೂ ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಂಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನಾನು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಥ್ಯಾಂಕ್ಸ್. ಸಿಟಿ ಲೈಟ್ಸ್ ಇಲ್ಲ, ಆ್ಯಕ್ಚುಲಿ ಈಗ ನನಗೆ ಫಸ್ಟ್ ನೆನಪಾಗಿದ್ದು ಸಿಟಿ ಲೈಟ್ಸ್ಗೆ ಒಂದು ಟ್ಯಾಗ್ ಲೈನ್ ಬೇಕು ಅಂದಾಗ ಪ್ರತಿಯೊಂದು ಸಮಯ ತೋರಿಸೋದು 2 ಮುಳ್ಳುಗಳೇ ಹೊರತು ಹೂವುಗಳಲ್ಲ ಅಂತ ಬರೆದಿದ್ದೆ. ಸೊ ನನಗೆ ಒಂದು ಗ್ರಿಪ್ ಸಿಕ್ತು, ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಹೇಳ್ದಂಗೆ ಇನ್ನು ಮುಂದೆ ಮಾತಾಡೋದಿದೆ. ಇವತ್ತು ಭಾವನ ಇದು ಸಾಂಗ್ ರಿಲೀಸು, ನಮ್ಮ ಚರಣ್ ಸರ್ ಹೀರೋ ಇವತ್ತು. ಮತ್ತು ಈ ವರ್ಷಕ್ಕೆ ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಡೈರೆಕ್ಟ್ರಿಗೆ, ಈ ವರ್ಷಕ್ಕೆ ಸಿಟಿ ಲೈಟ್ಸ್ ಕೊಡಿ ಅಂತ. ಏಕೆಂದರೆ ಥಿಯೇಟ್ರಸ್ಸು ಅವರು ಇವರು ನಮ್ಮ ಅಭಿಮಾನಿಗಳು, ಅಂದರೆ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೇಳ್ತಾ ಇದ್ದೀವಿ. ಸೊ ಹಂಬಲ್ ರಿಕ್ವೆಸ್ಟು, ಚರಣ್ ಸರ್ ನಿಮ್ಮ ಕೋರ್ಟಲ್ಲಿದೆ ಬಾಲು. ರಿಲೀಸ್ ಡೇಟ್ ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀನಿ. ಶಾರದಾ ನೆಕ್ಸ್ಟ್ ಸಾಂಗ್ ಬಿಟ್ಟಿದ ತಕ್ಷಣ ಮಾತಾಡೋಣ ಶಾರದಾ ಪ್ಲೀಸ್. ನಾವು ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡ್ತಾ ಇದ್ವಿ, ಅವಾಗ ಮೇಷ್ಟ್ರು ಹಿಂಗೆ ಕೇಳ್ತಾಯಿದ್ರು, ಲೈಟ್ ಹಾಕಿದ್ರೇನ್ರೋ, ಕಡಲೆಪುರಿ ತಂದ್ರೇನೋ. ನಾವು ಕೊನೆಗೆ ಕೊಬ್ಬಿ ಹೊಡೆದು ಅದು ತಿಂದ್ಬಿಡ್ತಾ ಇದ್ವಿ ಕಿತ್ಕೊಂಡು. ಶಾರದಾ ನಿಮ್ಮನ್ನು ಪೂಜೆ ಮಾಡ್ತೀವಿ ಶಾರದಾ, ಇಲ್ಲಿ ಕುಣಿಸಿ. ಶಾರದಾ ಅಲ್ಲ, ಒಂದು ಸಣ್ಣ ಸರ್ಪ್ರೈಸ್ ಇರಲಿ. ಇನ್ನೂ ತುಂಬ ಪ್ರೆಸ್ ಮೀಟ್ ಇದೆ, ಇನ್ನೂ ಒಂದು 3-4 ಸಾಂಗ್ ರಿಲೀಸ್ ಮಾಡಬೇಕು. ಸೊ ನೀವೆಲ್ಲ ಸಮಯ ಕೊಟ್ಟರೆ ಮತ್ತೆ ಸೇರೋಣ. ಮೋನಿಶಾ ಮಾತಾಡಮ್ಮ. ಭೀಮಾ ಸಿನಿಮಾ, ಇಟ್ ವಾಸ್ ಅ ಕಾಂಬೋ ಆಫ್ ವಿಜಯ್ ಸರ್ ಆ್ಯಂಡ್ ಚರಣ್ ರಾಜ್. ಅದು ಒಂದು ಟ್ರೇಲರ್ ಥರ ಅಂದ್ಕೊಳ್ಳೋಣ. ಸಿಟಿ ಲೈಟ್ಸು ಅಗೇನ್ ದ ಸೇಮ್ ಕಾಂಬೋ. ವಿ ವಿಲ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಹಿಟ್ ಫ್ರಮ್ ದಿಸ್ ಸರ್. ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸರ್. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.